ಇವತ್ತು ನಾವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂಥ ಪಾಠ ಇದೆ, ಅದು ವಿದ್ಯುತ್ ಕಾಂತೀಯ ಪ್ರೇರಣೆ. ಯಾಕೆ ಅದನ್ನು ವಿಶೇಷವಾಗಿರುವಂಥ ಪಾಠ ಅಂತಂದರೆ ಅದರ ಅನ್ವಯವನ್ನು ಆ ಪಾಠದಲ್ಲಿ ಬರುವಂತಹ ಪರಿಕಲ್ಪನೆಗಳು ಮತ್ತು ಅದರಲ್ಲಿ ಬರುವಂಥ ನಿಯಮಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ನಾವು ಬಳಸ್ತಾ ಇದ್ದೇವೆ. ಹಾಗಾಗಿ ಆ ಒಂದು ಪಾಠವನ್ನು ನಾವು ವಿಶೇಷವಾಗಿರುವಂಥ ಪಾಠ ಅಂತ ಕರಿತೀವಿ. ಸೊ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಸಣ್ಣದಾದಂಥ ಒಂದು ಮಾತು ನಿಮ್ಮ ಜೊತೆಗೆ. ಈಗ ನೀವೆಲ್ಲ ಜಾತ್ರೆಗಳು ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರಿ. ಅಲ್ಲಿ ಹೋದಂಥ ಸಮಯದಲ್ಲಿ ಒಂದು ಲೋಹದಿಂದ ಮಾಡಲ್ಪಟ್ಟಂಥ ದುಂಡದಾದಂಥ ಬಿಲ್ಲೆಯಲ್ಲಿ ದೇವರು ಫೋಟೋವನ್ನು ಮುದ್ರಿಸಿರ್ತಾರೆ ಅಲ್ವಾ. ಅದನ್ನು ನಾವು ತಗೊಂಡು ಬಂದು ನಮ್ಮ ಮನೆಯ ಬೀಳಿಗೆ ಕಬ್ಬಿಣದಿಂದ ಮಾಡಿದಂಥ ಕಪಾಟಿ ಇರ್ತದೆ, ಆ ಕಪಾಟಿಗೆ ಹಿಂದಿದ್ದ ತಕ್ಷಣ ಟಕ್ ಅಂತ ಹಾಕೊಳ್ಳೋದು. ಯಾಕೆ ಗೊತ್ತಾ? ಎಸ್, ಖಂಡಿತ ನಿಜ. ಆ ದೇವರ ಮುದ್ರಿತ ಫೋಟೋದ ಲೋಹದ ಹಿಂಭಾಗದಲ್ಲಿ ಒಂದು ಅಯಸ್ಕಾಂತವನ್ನು ಇಟ್ಟಿರ್ತಾರೆ. ಆ ಅಯಸ್ಕಾಂತ ಏನು ಮಾಡುತ್ತೆ, ನಮ್ಮ ಕಬ್ಬಿಣದ ಕಪಾಟಿ ಇರುತ್ತಲ್ಲ, ಕಬ್ಬಿಣದ ಕಪಾಟಿಗೆ ಅಂಟ್ಕೊಳ್ಳುತ್ತೆ ಅಲ್ವಾ. ಸರ್, ಈಗಿನ ಹೇಳಿದ್ವಿ ನೀವು ಅಯಸ್ಕಾಂತ. ಅಯಸ್ಕಾಂತ ಇದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಮ್ಯಾಗ್ನೆಟ್ ಅಂತ ಹೇಳಿ. ಮ್ಯಾಗ್ನೆಟ್ ಅಥವಾ ಕನ್ನಡದಲ್ಲಿ ಭಾನುವಾರವಾಗಿ ಕಾಂತಗಳು ಅಂತ ಕೂಡ ಕರಿತೀವಿ. ಹಾಗಾದ್ರೆ ನಾವು ಪ್ರಶ್ನೆ ಕೇಳೋಣ. ಈಗ ಅಯಸ್ಕಾಂತ ಅಂತ ಹೇಳಿದ್ವಿ, ಏನಪ್ಪಾ ಅಂತಂದ್ರೆ ಅಯಸ್ಕಾಂತ ಅಂತ ಹೇಳಿ ಯಾವುದಕ್ಕೆ ನಾವು ಅಯಸ್ಕಾಂತ ಅಂತ ಕರಿತೀವಿ? ಎಲ್ಲರಿಗೂ ಅಯಸ್ಕಾಂತ ಅಂತ ಕರೀಕಂತ ಇಲ್ಲ ಅಲ್ವಾ, ಕರೆಯಕ್ಕಾಗಲ್ಲ. ಅಂದ್ರೆ ಯಾವುದಕ್ಕೆ ನಾವು ಅಯಸ್ಕಾಂತ ಅಂತ ಕರೀಲಿಕ್ಕೆ ಸಾಧ್ಯ? ಎಸ್, ಯಾವ ವಸ್ತು ತನ್ನ ಕಡೆಗೆ ಕಬ್ಬಿಣ ಮತ್ತು ಕಬ್ಬಿಣದಂಥ ವಸ್ತುಗಳ ಆಕರ್ಷಣೆ ಮಾಡುವ ಸಾಮರ್ಥ್ಯ ಇರುತ್ತೆ ಅಂತಹ ಒಂದು ವಸ್ತುವಿಗೆ ನಾವು ಅಯಸ್ಕಾಂತ ಅಂತ ಕರಿತೀವಿ. ಸೊ ಈ ಅಯಸ್ಕಾಂತದ ಮೊದಲನೇ ಗುಣ ಏನು? ಆಕರ್ಷಣೆ ಸಾಮರ್ಥ್ಯ. ಯಾವುದನ್ನು ಆಕರ್ಷಣೆ ಮಾಡ್ಕೊಳ್ತದೆ? ಯಾವ ವಸ್ತು ಕಬ್ಬಿಣ ಮತ್ತು ಕಬ್ಬಿಣದಂತಹ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುತ್ತೆ ಅಂತಹ ವಸ್ತುವಿಗೆ ನಾವು ಅಯಸ್ಕಾಂತ. ಅಂತಹ ವಸ್ತುವಿಗೆ ನಾವು ಏನಂತ ಕರಿತೀವಿ? ಅಯಸ್ಕಾಂತ, ಅಥವಾ ಸರಳವಾಗಿ ನಾವು ಅದನ್ನ ಕಾಂತ ಅಂತ ಕರಿತೀವಿ. ಹಾಗಾದ್ರೆ ನಾವು ಒಂದು ಪ್ರಶ್ನೆ ಕೇಳೋಣ. ಈ ಅಯಸ್ಕಾಂತಕ್ಕೆ ಆಕರ್ಷಣ ಸಾಮರ್ಥ್ಯ ಇದೆ, ಸರಿ, ಅದು ನಮ್ಮ ಗಮನಕ್ಕೆ ಬರುತ್ತಾ? ನಾವು ಅಯಸ್ಕಾಂತದ ಹತ್ರ ಹೋದ್ರೆ ನಮಗೆ ಆಕರ್ಷಣ ಪ್ರಭಾವ ಗೊತ್ತಾಗುತ್ತಾ? ಇಲ್ಲ, ಗೊತ್ತಾಗದ ಹೇಗೆ ಗೊತ್ತಾಗುತ್ತೆ? ಈಗಿನ ಹೇಳಿದ್ವಲ್ವಾ, ಕಬ್ಬಿಣ ಮತ್ತು ಕಬ್ಬಿಣದಂಥ ವಸ್ತುವನ್ನು ಆಕರ್ಷಣೆ ಮಾಡ್ಕೊಳ್ತದೆ. ಸಪೋಸ್ ಇಲ್ಲೊಂದು ಅಯಸ್ಕಾಂತ ಇದೆ ಅಂತ ನಾವು ಗಮನಿಸ್ಕೊಳ್ಳೋಣ ಅಲ್ವಾ. ಈ ಅಯಸ್ಕಾಂತ ಇದೆ ಅಂತ ನಾವು ಒಂದು ಗಮನಿಸಿದ್ರೆ ನಾವು ಹತ್ರ ಹೋದ್ರೆ ನಮಗೆ ಗೊತ್ತಾಗಲ್ಲ. ಆದರೆ ನಾವೇನಾದ್ರೂ ಇದು ಅಯಸ್ಕಾಂತಕ್ಕೆ ಶಕ್ತಿ ಜಾಸ್ತಿ ಇದ್ದು ನಾವೇನಾದರೂ ಲೋಹದ ಜಾಕೆಟ್ ಅಥವಾ ಲೋಹದ ವಸ್ತ್ರವನ್ನೇನಾದರೂ ಹಾಕೊಂಡಿದ್ರೆ ಅವಾಗ ಅದು ನಮ್ಮನ್ನು ಸೆಳೆಯುವ ಅನುಭವ ಆಗುತ್ತೆ. ಆ ಕಬ್ಬಿಣದ ಈ ಅಯಸ್ಕಾಂತ ಆಕರ್ಷಿಸುವಂಥ ವಸ್ತುವನ್ನು ನಾವು ಕೊಡದೇ ಇದ್ರೆ ಅದರ ಆಕರ್ಷಣೆ ನಮಗಷ್ಟು ಗೊತ್ತಾಗಲ್ಲ ಅಲ್ವಾ. ಹಾಗಾದ್ರೆ ಇದೊಂದು ಅಯಸ್ಕಾಂತ ಇದೆ. ಈ ಅಯಸ್ಕಾಂತದ ಸುತ್ತ ನಾವು ನಿಧಾನ ಒಂದು ಕಬ್ಬಿಣದ ವಸ್ತುವನ್ನು ತರ್ತೀವಿ, ಇಲ್ಲೋ ಈ ಕಡೆ ಇಡ್ತೀವಿ. ಯಾವಾಗ ನಾವು ಇಟ್ಟಂತ ವಸ್ತುವಿಗೆ ಆ ವಸ್ತುವನ್ನು ಇಟ್ಕೊಂಡಾಗ ಆ ವಸ್ತು ಇದರ ಕಡೆಗೆ ಸೆಳೆತಕ್ಕೆ ಒಳಪಡ್ತದೋ ಅಲ್ಲಿಂದ ಇದರ ಆಕರ್ಷಣ ಸಾಮರ್ಥ್ಯ ಶುರುವಾಗುತ್ತೆ ಅಲ್ವಾ. ಹಂಗಂದ್ರೆ ಅದರಿಂದ ಸ್ವಲ್ಪ ದೂರ ಬಂದ್ರೆ ಆಕರ್ಷಣ ಬಲ ಕನಸಲ್ಲ. ಅದರ ಹತ್ತಿರಕ್ಕೆ ಬಂದಾಗ ಮಾತ್ರ ಹತ್ತಿರಕ್ಕೆ ಬರ್ತಾ ಹೋದಂಗೆ ಯಾವುದೋ ಒಂದು ಜಾಗದಲ್ಲಿ ಅದರ ಅಯಸ್ಕಾಂತದ ಇರುವಿಕೆ ಈ ವಸ್ತುವಿಗೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ಸೆಳೆತ ಗಮನಕ್ಕೆ ಬರುತ್ತೆ ಆ ವಸ್ತುವನ್ನು ಇಟ್ಕೊಂಡಾಗ, ಹೌದಲ್ಲ. ಹೀಗೆ ಅಯಸ್ಕಾಂತದ ಸುತ್ತ ಎಲ್ಲಿಯವರೆಗೆ ಅದರ ಆಕರ್ಷಣ ಸಾಮರ್ಥ್ಯ ವ್ಯಾಪಿಸಿಕೊಂಡಿರುತ್ತೋ ಅಂತ ಒಂದು ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಕರೀತಾರೆ. ಕಾಂತ ಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್.
ಮತ್ತೊಮ್ಮೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರ ಅಂದ್ರೆ ಏನು ಅಂತ ಗಮನಿಸ್ತಾರೆ ಅಲ್ವಾ. ಏನು ಕಾಂತಕ್ಷೇತ್ರ ಅಂದ್ರೆ ಅಯಸ್ಕಾಂತದ, ಬಹಳ ನೇರವಾಗಿ ಹೇಳೋದಾದ್ರೆ ಕಾಂತದ ಸುತ್ತಲೂ ಆವರಿಸಿರುವಂತಹ ಅದರ ಆಕರ್ಷಣ ಸಾಮರ್ಥ್ಯವಿರುವ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅದನ್ನು ನಾವು ಹೆಂಗೆ ಗಮನಿಸಲಿಕ್ಕೆ ಸಾಧ್ಯ? ಇಲ್ಲೊಂದು ಅಯಸ್ಕಾಂತ ಇದ್ರೆ ಅಯಸ್ಕಾಂತದ ಸುತ್ತ ನಾವು ಇಲ್ಲೆಲ್ಲೋ ವಸ್ತು ಇಟ್ಟರೆ ಆ ವಸ್ತು ಇಲ್ಲೆಲ್ಲ ಇರ್ತದೆ, ಅವಾಗ ಏನಾದ್ರೆ ಆಕರ್ಷಣ ಸಾಮರ್ಥ್ಯ ಗೊತ್ತಾಗಲ್ಲ. ಹತ್ರಕ್ಕೆ ಹೋಗ್ತಾ ಹೋಗೋಣ, ಯಾವುದೋ ಒಂದು ಹಂತದಲ್ಲಿ ಸ್ವಲ್ಪ ನಿಧಾನವಾಗಿ ಸೆಳೆತ ಆ ಕಡೆ ಸೆಳೆಯಕ್ಕೆ ಶುರುವಾಗುತ್ತೆ. ಹತ್ರ ಹೋಗೋದ್ರಿಂದ ಸೆಳೆತ ಜೋಡಿರುತ್ತೆ, ಕಪ್ಪ ಅಂತ ಹೇಳ್ಕೊಳ್ತದೆ ಅಲ್ವಾ. ಹೀಗೆ ಈ ಅಯಸ್ಕಾಂತದ ಸುತ್ತ ಎಲ್ಲಿಯವರೆಗೂ ಈ ಕಾಂತದ ಆಕರ್ಷಣ ಸಾಮರ್ಥ್ಯ ವ್ಯಾಪಿಸಿಕೊಂಡಿರುತ್ತೆ ಅಷ್ಟು ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಕರೀತೀವಿ. ಹಾಗಾದ್ರೆ ಅದಕ್ಕೆ ಆಕರ್ಷಣ ಶಕ್ತಿ ಹೇಗೆ ಬಂತು? ಅದಕ್ಕೆ ಆಕರ್ಷಣ ಇರೋದಕ್ಕೆ ಏನ್ ಕಾರಣ? ಹೆಸರು ಹೇಳ್ತದೆ ಅಲ್ವಾ, ಕಾಂತ ಕ್ಷೇತ್ರ. ಅದು ಆಕರ್ಷಣ ಪ್ರದೇಶವನ್ನು ಅಷ್ಟು ವ್ಯಾಪಿಸಿಕೊಂಡಿರುವ ಪ್ರದೇಶ. ಕಾಂತಕ್ಕೆ ಹೆಂಗೆ ಶಕ್ತಿ ಬರುತ್ತೆ, ಅದರ ಆಕರ್ಷಣ ಸಾಮರ್ಥ್ಯ ಹೆಂಗಿರುತ್ತೆ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಅಯಸ್ಕಾಂತ ಅಥವಾ ಕಾಂತದ ಗುಣಗಳ ಬಗ್ಗೆ ನಾವು ಮಾಹಿತಿಯನ್ನು ಮಾತಾಡ್ಕೊಂಡ್ಬರೋಣ. ಈ ನೀವೆಲ್ಲರೂ ಕೂಡ ಆಟ ಆಡಿರ್ತೀರಿ, ಅಯಸ್ಕಾಂತದ ಜೊತೆಗೆ ಆಟ ಆಡಿರ್ತೀರಿ. ಒಂದ್ಸರಿ ಅಯಸ್ಕಾಂತವನ್ನು ನಿಮಗೆ ತಗೊಂಡ್ಬಂದ್ರೆ ಕಪ್ ಅಂತ ಹೇಳ್ಕೊಳ್ತದೆ, ಇನ್ನೊಂದ್ಸರಿ ಏನಾಗುತ್ತೆ ಅಯಸ್ಕಾಂತವನ್ನು ತಗೊಂಡ್ಬಂದ್ರೆ ಅದು ಒಂದು ದೂರ ದಬ್ಬಾಡುತ್ತೆ. ಎಷ್ಟೇ ತಗೊಂಡು ನಮ್ಮನೆ ಮಾಡುತ್ತೆ ಆ ಕಡೆ ಈ ಕಡೆಗೆ ದಬ್ಬುತ್ತೀವಿ, ಒಟ್ಟಿಗೆ ಸೇರ್ಸಕ್ಕೆ ಬಹಳ ಶಕ್ತಿ ಕೊಡಬೇಕಾಗುತ್ತೆ. ಇಲ್ಲ ಇನ್ನೊಂದು ಆ ಕಡೆ ತಿಳ್ಕೊಳ್ಳೋದು ಅಲ್ವಾ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಅಯಸ್ಕಾಂತಕ್ಕೆ ಎರಡು ರೀತಿಯಾದಂತಹ ಪ್ರದೇಶಗಳಿರುತ್ತೆ. ಆ ಎರಡು ರೀತಿಯಾದಂತಹ ಪ್ರದೇಶಗಳಲ್ಲಿ ಕೆಲವು ಪರಸ್ಪರ ಆಕರ್ಷಣೆಗೆ ಒಳಪಡುತ್ತೆ, ಇನ್ನು ಕೆಲವು ಪರಸ್ಪರ ವಿಕರ್ಷಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರ ನಂತರ ನಾವು ಸಣ್ಣ ಪ್ರಯೋಗದ ಮುಖಾಂತರ ತೋರಿಸೋಣಂತೆ. ಮೊದಲನೇದಾಗಿ ಅಯಸ್ಕಾಂತ ಅಂದ ತಕ್ಷಣ ಅದರ ಮೊದಲನೇ ಗುಣ ಏನು? ಅದರ ಡೆಫಿನೇಷನ್ ಆಗಿ ಹೇಳಿದ್ವಲ್ಲ, ವಿವರಣೆ ಹೇಳಿದ್ವಲ್ಲ, ಅದೇ ಮೊದಲನೇ ಗುಣ ಏನು? ಆಕರ್ಷಣ ಶಕ್ತಿ ಇದೆ. ಯಾವುದನ್ನ ಆಕರ್ಷಿಸುವಂತ ಸಾಮರ್ಥ್ಯ ಇದೆ ಹೇಳಿದ್ವಿ ನಾವು, ಸ್ಪೆಸಿಫೈ ಮಾಡಿದ್ವಿ. ಒಂದು ಪ್ಲಾಸ್ಟಿಕ್ ಮತ್ತೊಂದನ್ನ ತಗೊಂಡೋದ್ರೆ, ಪೆನ್ ತಗೊಂಡೋದ್ರೆ, ನಮ್ಮ ಪ್ಲಾಸ್ಟಿಕ್ ಪೆನ್ ತಗೊಂಡೋದ್ರೆ ಆಗಲ್ಲ. ಯಾವ ಪೆನ್ ತಗೊಂಡೋದ್ರೆ ಹೇಳ್ತದೆ? ಅಥವಾ ಯಾವ ವಸ್ತು ಸಾಮರ್ಥ್ಯ ಯಾವನ್ನ ಆಕರ್ಷಿಸುತ್ತೆ? ಅಯಸ್ಕಾಂತ ಅಂದ್ರೆ ಡೆಫಿನೇಷನ್ ಅಲ್ಲಿ ಅದರ ವಿವರಣೆ ಹೇಳಿದ್ವಿ, ಅದು ಕಬ್ಬಿಣ ಮತ್ತೆ ಕಬ್ಬಿಣದಂತ ವಸ್ತುಗಳನ್ನ, ಕಬ್ಬಿಣ ಮತ್ತೆ ಕಬ್ಬಿಣದಂತ ವಸ್ತುಗಳು, ನಿಕ್ಕಲ್, ಕೋಬಾಲ್ಟ್, ಇಂತಹ ವಸ್ತುಗಳನ್ನ ತನ್ನ ಕಡೆಗೆ ಆಕರ್ಷಿಸುತ್ತೆ. ಅದು ಅಯಸ್ಕಾಂತದ ಮೊದಲನೇ ಗುಣ, ಆಕರ್ಷಣ ಸಾಮರ್ಥ್ಯ. ನಂತರ ಎರಡನೇದು ಈಗಿನ ಹೇಳ್ತಾ ಇದ್ವಿ, ಒಂದು ಅಯಸ್ಕಾಂತ ಇದೆ ಅಂದ್ರೆ ಅದರ ಸುತ್ತಲೂ ತನ್ನದೇ ಆದಂತಹ ವ್ಯಾಪ್ತಿ, ತನ್ನದೇ ಆದಂತಹ ಆಕರ್ಷಣ ಪ್ರದೇಶ ಇರುತ್ತೆ, ಅದು ಕಾಂತಕ್ಷೇತ್ರ. ಕಾಂತಕ್ಷೇತ್ರದ ಇರುವಿಕೆ ನಮಗೆ ಗೊತ್ತಾಗದ ಹೇಗಪ್ಪ ಅಂದ್ರೆ ಅದರ ಸುತ್ತ ಕಬ್ಬಿಣದಂತ ವಸ್ತುಗಳನ್ನು ತಗೊಂಡೋದಾಗ. ಸೊ ಈಗ ಒಂದು ಸಣ್ಣ ಒಂದು ನಿದರ್ಶನವನ್ನು ಕೂಡ ಕೊಟ್ಟು, ನಿಮ್ಮ ಹಿಂದೆ ನೀವು ಸಣ್ಣ ಹುಡುಗರಿದ್ದಾಗ ಆಟ ಆಡಿದಂಥ ಒಂದು ಚಟುವಟಿಕೆಯನ್ನು ನೆನಪಿಸಿದ್ವಿ ಕೂಡ. ಈ ಅಯಸ್ಕಾಂತಕ್ಕೆ ಎರಡು ಧ್ರುವಗಳಿರುತ್ತೆ. ಆ ಎರಡು ಧ್ರುವಗಳು ಕೂಡ ಭಿನ್ನವಾಗಿರುತ್ತೆ. ಒಂದು ಅಯಸ್ಕಾಂತದ ಎರಡು ಧ್ರುವಗಳಂದ್ರೆ ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಒಂದು ಉತ್ತರ ಧ್ರುವ ಆಗಿರುತ್ತೆ, ಇನ್ನೊಂದು ದಕ್ಷಿಣ ಧ್ರುವ ಆಗಿರುತ್ತೆ. ಎರಡು ಅಯಸ್ಕಾಂತವನ್ನು ಏನಾದರೂ ತಗೊಂಡ್ರೆ ಅವು ಸಜಾತಿಯ ಧ್ರುವಗಳು. ವಿಕರ್ಷಿಸುತ್ತೆ, ಒಂದಕ್ಕೊಂದು ದೂರ ಸರಿಯುತ್ತದೆ. ಆದರೆ ವಿಜಾತಿ ಧ್ರುವಗಳು ತಂದ್ರೆ, ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವವನ್ನು ತಂದ್ರೆ ಅವಾಗ ಆಕರ್ಷಣೆಗೆ ಒಳಪಡ್ತದೆ. ಪರಸ್ಪರ ಆಕರ್ಷಿಸುತ್ತವೆ. ಹಾಗಾದ್ರೆ
ಈ ಕಾಂತದ ಸುತ್ತಲೂ ಒಂದು ಆಕರ್ಷಣ ಪ್ರದೇಶ ವ್ಯಾಪ್ತಿ ಇದೆ, ಕಾಂತ ಕ್ಷೇತ್ರ ಇದೆ ಅಂದರೆ ಆ ಕಾಂತ ಕ್ಷೇತ್ರದನ್ನ ನಾವು ಹೇಗೆ ಗಮನಿಸಲಿಕ್ಕೆ ಸಾಧ್ಯ? ಒಂದು ಅದರ ಸುತ್ತಲೂ ನಾವು ರೇಖೆಗಳು ಇರ್ತವೆ, ಕಾಂತದ ಬಲರೇಖೆಗಳು ಅಂತ ಕರಿತೀವಿ. ಆ ಕಾಂತದ ಬಲರೇಖೆಗಳ ಸಹಾಯದಿಂದ ನಾವು ಆ ಕಾಂತ ಕ್ಷೇತ್ರ ಇರೋದನ್ನು ನಾವು ಗಮನಿಸ್ತೀವಿ. ಮತ್ತೆ ಆ ಅಯಸ್ಕಾಂತಕ್ಕೆ ಬರುವಂತಹ ಆಕರ್ಷಣ ಶಕ್ತಿ ಯಾವ ಧ್ರುವದಿಂದ ಯಾವ ಕಡೆಗೆ ಚಲಿಸುತ್ತೆ ಅನ್ನೋದನ್ನು ಕೂಡ ಗಮನಿಸ್ತೀವಿ. ಅದು ಕಾಂತದ ಸಹಾಯದಿಂದ, ಅದನ್ನ ದಿಕ್ಸೂಚಿ ಅಥವಾ ಮ್ಯಾಗ್ನೆಟಿಕ್ ನೀಲ್ ಅಂತ ಕರಿತೀವಿ, ಅದರ ಸಹಾಯದಿಂದ ನಾವು ಗಮನಿಸ್ತಾ ಬರ್ತೀವಿ. ಇದರಿಂದ ನಮಗೆ ಕಾಂತೀಯ ಬಲರೇಖೆಗಳು ಅಥವಾ ಕಾಂತದ ಸುತ್ತಲಿರುವಂತಹ ಆಕರ್ಷಣ ಪ್ರದೇಶವನ್ನ ಪ್ರತಿನಿಧಿಸುವಂತಹ ಆ ರೇಖೆಗಳು, ಬಲರೇಖೆಗಳಿದಾವಲ್ಲ, ಆ ರೇಖೆಗಳು ಯಾವಾಗಲೂ ಕೂಡ ನಾರ್ತ್ ಇಂದ ಸೌತ್ ಕಡೆ ಅಂದ್ರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಚಲಿಸ್ತಾ ಇರುತ್ತೆ. ಯಾವಾಗಲೂ ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣದ ಕಡೆಗೆ ಚಲಿಸುತ್ತವೆ. ನಂತರ ಯಾವುದೇ ಒಂದು ಅಯಸ್ಕಾಂತ ತಗೊಂಡ್ರು ಕೂಡ ಎರಡು ಧ್ರುವಗಳು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಎರಡು ಧ್ರುವಗಳನ್ನ ಬೇರ್ಪಡಿಸೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಅಯಸ್ಕಾಂತದ ಎರಡು ತುದಿಗಳನ್ನ, ಎರಡು ಧ್ರುವಗಳನ್ನ ಬೇರ್ಪಡಿಸೋಕ್ಕಾಗಲ್ಲ. ಸಪೋಸ್ ಪ್ರಯತ್ನ ಪಡ್ತೀವಿ ಅಂತ ಅಯಸ್ಕಾಂತವನ್ನ ಇಲ್ಲಿಗೆ ಕಟ್ ಮಾಡಾಕಿದ್ರು ಕೂಡ ಅಯಸ್ಕಾಂತ ಇಷ್ಟ ಆಯ್ತಲ್ಲ, ಆ ಇಲ್ಲಿದ್ದಂಥ ಧ್ರುವಗಳು ಇಲ್ಲಿ ಬರ್ಸಿರ್ತವೆ. ಮತ್ತೆ ಕಟ್ ಮಾಡಿದ್ರೆ ಆ ಧ್ರುವಗಳು ಇನ್ನೂ ಹತ್ತಿರ್ತಾರೆ. ಹೀಗೆ ಅಯಸ್ಕಾಂತ ಒಂದಿದೆ ಅಂದರೆ ಅದಕ್ಕೆ ಎರಡು ಧ್ರುವಗಳು ಇದ್ದೇ ಇರುತ್ತೆ. ಯಾವ ಕಾರಣಕ್ಕೂ ಪ್ರತ್ಯೇಕಿಸಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಎರಡು ಧ್ರುವಗಳಿಗೂ ಕೂಡ ಸಮವಾದಂಥ ಬಲ ಇರುತ್ತೆ. ಇದಕ್ಕೆ ಹೆಚ್ಚು ಇದಕ್ಕೆ ಕಡಿಮೆ ಅಂತಿಲ್ಲ. ಈ ಎರಡು ಧ್ರುವಗಳಿಗೂ ಕೂಡ ಸಮವಾಗಿರುವಂತ ಆಕರ್ಷಣ ಬಲ ಇರುತ್ತೆ. ಈ ಎರಡು ಧ್ರುವಗಳಿದ್ದವಕ್ಕೆ ಸಮವಾದ ಆಕರ್ಷಣ ಶಕ್ತಿ ಇರುತ್ತೆ. ಸಮವಾಗಿರುವಂತ ಆಕರ್ಷಣ ಶಕ್ತಿ ಇರುತ್ತೆ ಎರಡು ಧ್ರುವಗಳಿಗೂ ಕೂಡ ಸಮವಾಗಿರುವಂತ ಆಕರ್ಷಣ ಶಕ್ತಿ ಇರ್ತದೆ. ಸರಿ, ಹಾಗಾದ್ರೆ ಈ ಕಾಂತದ ಸುತ್ತಲಿರುವಂತಹ ಆ ಆಕರ್ಷಣ ಪ್ರದೇಶವನ್ನು ಪ್ರತಿನಿಧಿಸುವಂತಹ ಆ ಬಲರೇಖೆಗಳನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ಕೂಡ ನಾವೀಗ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ಮತ್ತೊಂದು ಸರಿ ನಾವು ಕಾಂತ ಏನು, ಕಾಂತದ ವಿಧಗಳನ್ನ ಹೇಳೋದನ್ನು ನೋಡ್ತೀವಿ. ಕಾಂತದ ವಿಧಗಳನ್ನು ಕೂಡ ಗಮನಿಸ್ತಾ ಬರೋಣ. ಕಾಂತ ಅಯಸ್ಕಾಂತ ಅಂತ ಕರಿತೀವಿ. ಅದು ಕಬ್ಬಿಣ ಮತ್ತೆ ಕಬ್ಬಿಣದಂತ ವಸ್ತುಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳುವಂತ ವಸ್ತು, ಅದನ್ನ ಅಯಸ್ಕಾಂತ ಅಥವಾ ಕಾಂತ ಅಂತ ಕರಿತೀವಿ. ಇಂಥ ಅಯಸ್ಕಾಂತ ಅಥವಾ ಕಾಂತಗಳಲ್ಲಿ ಎರಡು ವಿಧ ಇರುತ್ತೆ. ಒಂದು ನೈಸರ್ಗಿಕ ಕಾಂತಗಳು, ಇನ್ನೊಂದು ಕೃತಕ ಕಾಂತಗಳು ಅಂತ ಕರಿತೀವಿ. ಹೆಸರೇ ಹೇಳುವ ಹಾಗೆ ನೈಸರ್ಗಿಕ ಕಾಂತಗಳಂದ್ರೆ ಭೂಮಿಯಲ್ಲಿ ಸಹಜವಾಗಿ ಪ್ರಕೃತಿ ದತ್ತವಾಗಿ ಸಿಗುವಂತ ಕಬ್ಬಿಣ ಮತ್ತೆ ಕಬ್ಬಿಣದಂತ ವಸ್ತುಗಳನ್ನು ಆಕರ್ಷಿಸುವ ವಸ್ತುಗಳು. ಮತ್ತೆ ಕೃತಕ ಕಾಂತಗಳನ್ನ ಮಾನವ ನಿರ್ಮಿತ, ಮನುಷ್ಯನು ತನಗೆ ಬೇಕಾದಂತ ಆಕಾರವನ್ನು ಕೊಟ್ಟು ಮಾಡಿರುವಂತ ಕಬ್ಬಿಣದಂತ ವಸ್ತುಗಳನ್ನು ಆಕರ್ಷಿಸುವ ವಸ್ತು, ಅದು ಕೃತಕ ಕಾಂತಗಳು. ಸರಿ, ಹಾಗಾದ್ರೆ ಇವೆರಡಕ್ಕೂ ಏನು ವ್ಯತ್ಯಾಸ? ಮೊದಲನೇದು ನೈಸರ್ಗಿಕ ಅಂದ್ರೆ ನಿಸರ್ಗದತ್ತವಾಗಿ ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು. ಎರಡನೇದು ಕೃತಕ ಅಂದ್ರೆ ಮಾನವ ನಿರ್ಮಿತ ಕಾಂತಗಳು. ಇವೆರಡರಲ್ಲಿ ಯಾವುದು ಉತ್ತಮ? ಆಬ್ವಿಯಸ್ಲಿ ಮನುಷ್ಯ ಮಾಡಿದ್ದೇ ಉತ್ತಮ. ಯಾಕೆ? ಈ ನೈಸರ್ಗಿಕ ಕಾಂತಗಳು ಯಾವ್ಯಾವುದು ಆಕಾರಗಳಲ್ಲಿರುತ್ತೆ, ಮತ್ತೆ ಆಕರ್ಷಣ ಸಾಮರ್ಥ್ಯ ನಮಗೆ ಬೇಕಾಗಿರುವಷ್ಟು, ನಾವು ಬಯಸಿದಂತ ಆಕರ್ಷಣ ಸಾಮರ್ಥ್ಯ ಇರೋಲ್ಲ. ಹಾಗಾದ್ರೆ ಈ ಕೃತಕ ಕಾಂತಗಳಲ್ಲಿ ನಮಗೆ ಬೇಕಾಗಿರುವಂತಹ ಆಕಾರಗಳಲ್ಲಿ ಆ ಕಾಂತಗಳು ಸಿಗ್ತವೆ. ಜೊತೆಗೆ ಅದರ ಆಕರ್ಷಣ ಸಾಮರ್ಥ್ಯ ನೈಸರ್ಗಿಕ ಕಾಂತಗಳಿಗಿಂತ ಹೆಚ್ಚಿರುತ್ತೆ. ಈ ಎಲ್ಲ ಕಾರಣಗಳಿಂದ ಕೃತಕ ಕಾಂತಗಳ ಬಳಕೆನೆ ನಾವು ಹೆಚ್ಚು ಮಾಡ್ಕೊಳ್ತಾ ಇರೋದು. ಆ ಕೃತಕ ಕಾಂತಗಳ ಬಳಕೆಯನ್ನು ಎಲ್ಲೆಲ್ಲಿ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಬರೋಣ. ಈ ಕೃತಕ ಕಾಂತಗಳು ಕೂಡ ಅದರ ಆಕಾರವನ್ನು ಆಧರಿಸಿ ಬೇರೆ ಬೇರೆ ರೀತಿಯಾದಂತೆ ಇರುತ್ತೆ. ಹೀಗೆ ನೇರವಾಗಿ ಇರುವಂತದ್ದು ಅದನ್ನು ನಾವು ದಂಡ ಕಾಂತ ಅಂತ ಕರಿತೀವಿ.
ಅಥವಾ ಬಾಲ್ ಮ್ಯಾಗ್ನೆಟ್. ಇನ್ನೊಂದು ಹೇಳ್ತಿದ್ದಾರ ಕುದುರೆ ಲಾಳದಂತೆ ಕಂಡುಬರುತ್ತೆ. ಈ ರೀತಿ ಕುದುರೆಯ ಲಾಳದಂತೆ ಕಂಡುಬರುತ್ತೆ, ಅದನ್ನು ನಾವು ಲಾಳಕಾಂತ. ಇನ್ನೊಂದು ಎರಡು ಕಡೆಗೆ ಮೊನಚಾಗಿರುವಂತ ಚೂಪಾದಂತ ತುದಿಯನ್ನು ಹೊಂದಿರುತ್ತದೆ. ಇದು ದಿಕ್ಕನ್ನು ತೋರಿಸಲಿಕ್ಕೆ ಬಳಸ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಸಮುದ್ರದಲ್ಲಿ ಹಡಗನ್ನ ಚಲಾಯಿಸುವಂತ ನಾವಿಕರಿಗೆ ಇದು ಬಹಳಷ್ಟು ಅನುಕೂಲವಾಗಿರುತ್ತೆ. ಇಡೀ ಸುತ್ತ ನೀರಿರ್ತದೆ. ಹಡಗಿನಲ್ಲಿ ಪ್ರಯಾಣಿಸಬೇಕಾದ್ರೆ ಆ ಸಮುದ್ರದ ಮಧ್ಯದಲ್ಲಿದ್ದಾಗ ಸುತ್ತಲೂ ನೀರಿರ್ತದೆ. ಅವಾಗ ಯಾವ ದಿಕ್ಕು ಯಾವ ಕಡೆ ಇದೆ ಅನ್ನೋದು ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲಿ ಸಹಾಯಕ್ಕೆ ಬರೋದು ಈ ಸೂಜಿಕಾಂತ. ಹಾಗಾಗಿ ಇದನ್ನ ದಿಕ್ ಸೂಜಿ ಅಂತಲೂ ಕೂಡ ಕರೀತೀವಿ. ಸೂಜಿಕಾಂತ ಅಥವಾ ದಿಕ್ ಸೂಜಿ. ದಿಕ್ ಸೂಜಿ ಅಂತ ಕರೀತೀವಿ. ಹೀಗೆ ಕಾಂತಗಳ ವಿಧಗಳನ್ನು ಕೂಡ ನಾವು ಕೃತಕ ಕಾಂತಗಳ ವಿಧಗಳನ್ನ ಗಮನಿಸ್ತಾ ಬರ್ತೀವಿ. ಅದಾದ ನಂತರ ನಾವು ಕಾಂತದ ಗುಣಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಬಂದ್ವಿ. ಕಾಂತದ ಗುಣಗಳೇನು? ಮೊದಲನೇದು ಆಕರ್ಷಣ ಸಾಮರ್ಥ್ಯ. ಕಬ್ಬಿಣ ಮತ್ತು ಕಬ್ಬಿಣದಂತಹ ವಸ್ತುಗಳನ್ನು ತನ್ನ ಕಡೆಗೆ ಸೆಳೆಯುವಂತ ಸಾಮರ್ಥ್ಯ. ಅದಾದ ನಂತರ ಪ್ರತಿಯೊಂದು ಕಾಂತವನ್ನು ಗಮನಿಸಿದಾಗ ನಾವು ಎರಡು ಧ್ರುವಗಳಿಂದ ಗಮನಿಸ್ತೀವಿ. ಆ ಎರಡು ಧ್ರುವಗಳನ್ನ ಬೇರ್ಪಡಿಸಕ್ಕೆ ಸಾಧ್ಯನೇ ಇಲ್ಲ. ಆ ಎರಡು ಧ್ರುವಗಳಿಗೂ ಕೂಡ ಸಮವಾಗಿರುವಂತಹ ಆಕರ್ಷಣ ಶಕ್ತಿ ಇರ್ತದೆ. ಅದರ ಜೊತೆಗೆ ಒಂದು ಅಯಸ್ಕಾಂತವನ್ನು ನಾವು ಗಮನಿಸಿದಾಗ ಧ್ರುವ ಪ್ರದೇಶಗಳಲ್ಲಿ ಅಧಿಕವಾಗಿರುವಂತಹ ಆಕರ್ಷಣ ಶಕ್ತಿ ಇರುತ್ತೆ. ಅದರ ಸೈಡ್ಗಳಲ್ಲಿ, ಅದರ ಪಾರ್ಶ್ವ ಭಾಗಗಳಲ್ಲಿ ಆಕರ್ಷಣ ಶಕ್ತಿ ಕಡಿಮೆ. ಅದನ್ನ ಈ ಕಾಂತದ ಸುತ್ತಲೂ ಇರುವಂತಹ ಆಕರ್ಷಣ ಪ್ರದೇಶ ಅಂದ್ರೆ ಹೌದು ಕಾಂತಕ್ಷೇತ್ರ. ಅದರ ಕಾಂತಕ್ಷೇತ್ರದ ಇರುವಿಕೆಯನ್ನು ನಾವು ಬಲರೇಖೆಗಳ ಮೂಲಕ ಪ್ರತಿನಿಧಿಸ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಧ್ರುವಗಳಲ್ಲಿ ಅಧಿಕ ಸಾಮರ್ಥ್ಯ ಇರುತ್ತೆ, ಪಾರ್ಶ್ವಗಳಲ್ಲಿ ಕಡಿಮೆ ಆಕರ್ಷಣ ಸಾಮರ್ಥ್ಯ ಇರುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಅದಾದ ನಂತರ ಈಗ ನಾವೆಲ್ಲರೂ ಕೂಡ ಸಣ್ಣರಿದ್ದಾಗ ನಾವು ಎಲ್ಲರೂ ಕೂಡ ಆಟ ಆಡಿದ್ವಿ. ಅದೇನೋ ಒಂಥರ ನಮಗೆ ಕುತೂಹಲ. ನೋಡು, ಈಗ ಅಯಸ್ಕಾಂತ ಒಂದ್ಸರಿ ಕಪ್ಪಂತ ಆಕರ್ಷಣೆ ಮಾಡ್ತದೆ, ಇನ್ನೊಂದ್ಸರಿ ನಾವು ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಒಂದಕ್ಕೊಂದು ಸೇರಲ್ಲ, ದೂರ 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 ಹೋಗುತ್ತೀವಿ. ನಮ್ಗೇನೋ ಒಂಥರ ಕುತೂಹಲ, ಅದ್ರ ಬಗ್ಗೆ ಅವಾಗ ಅರಿವಿರಲ್ಲ. ಅದನ್ನ ಪರಿಚಯ ಮಾಡ್ಕೊಳ್ಳೋಣ. ಏನಪ್ಪ, ಈ ಎರಡು ಧ್ರುವಗಳನ್ನ ಹೇಳಿದ್ವಲ್ಲ, ಆ ಎರಡು ಧ್ರುವಗಳು ಒಂದು ಉತ್ತರ ಮತ್ತೆ ದಕ್ಷಿಣ. ಆ ಎರಡು ಧ್ರುವಗಳಲ್ಲಿ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತೆ. ಸಜಾತಿ ಧ್ರುವಗಳಂದ್ರೇನು? ಒಂದೇ ರೀತಿ. ಉತ್ತರ ಮತ್ತೆ ಉತ್ತರದ ಧ್ರುವಗಳನ್ನಂತಂದ್ರೆ ಅವು ವಿಕರ್ಷಿಸುತ್ತೆ, ದೂರ ದೂರ ಒಂದಕ್ಕೊಂದು ದೂರ ತಳ್ಳುತ್ತೆ. ಅದನ್ನ ಕಾರಣ ಕೂಡ ತಿಳ್ಕೊಳ್ಳೋಣ, ಯಾಕೆ ಅನ್ನೋದಕ್ಕೂ ಕೂಡ ಕಾರಣ ತಿಳ್ಕೊಳ್ಳೋಣ. ಅದಾದ ನಂತರ ದಕ್ಷಿಣ ಧ್ರುವಗಳಲ್ಲಿ ಎರಡು ದಕ್ಷಿಣ ಧ್ರುವಗಳಿಗೆ ಸಜಾತಿನೇ, ಅವು ಕೂಡ ವಿಕರ್ಷಿಸುತ್ತೆ. ಆದ್ರೆ ಒಂದು ಉತ್ತರ ಒಂದು ದಕ್ಷಿಣ ಧ್ರುವವನ್ನಂತಂದ್ರೆ ಒಂದು ತಕ್ಷಣ ಆಕರ್ಷಣೆಗೆ ಒಳಪಡುತ್ತೆ. ಇದು ಏನು ಅನ್ಸುತ್ತೆ? ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ, ಪರಸ್ಪರ ಒಂದಕ್ಕೊಂದು ಆಕರ್ಷಿಸುತ್ತವೆ. ಮತ್ತೆ ಆ ಅಯಸ್ಕಾಂತದ ಸುತ್ತ ಇರುವಂತ ಕಾಂತ ಶಕ್ತಿಯನ್ನ, ಅದರ ಆಕರ್ಷಣ ಸಾಮರ್ಥ್ಯವನ್ನ ಪ್ರತಿನಿಧಿಸುವಂತ ರೇಖೆಗಳಿರ್ತದೆ, ನಮ್ಮ ಬಲರೇಖೆಗಳನ್ನ ಕರೀತೀವಿ. ಆ ಕಾಂತದ ಬಲರೇಖೆಗಳನ್ನು ಉತ್ತರದಿಂದ ದಕ್ಷಿಣದ ಕಡೆಗೆ ಚಲಿಸುತ್ತೆ. ಸರಿ, ಹಾಗಾದ್ರೆ ಒಂದು ಅಯಸ್ಕಾಂತದ ಸುತ್ತ ನಾವು ಕಾಂತೀಯ ಬಲರೇಖೆಗಳನ್ನ ಹೇಗೆ ಗುರುತಿಸಬಹುದು, ಅದಕ್ಕೆ ಬೇಕಾಗುವಂತ ಪರಿಕರಗಳು ಯಾವ್ಯಾವು ಅನ್ನೋದನ್ನ ಪಟ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಸಜಾತಿ ಮತ್ತೆ ವಿಜಾತಿ ಧ್ರುವಗಳು ಆಕರ್ಷಣೆ ಮತ್ತೆ ವಿಕರ್ಷಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಬರೋಣ. ಸರಿ ಮಕ್ಕಳೀಗ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವುದು. ಸರಿ, ಕಾಂತೀಯ ಬಲರೇಖೆಗಳನ್ನು ಗುರುತಿಸಲಿಕ್ಕೆ ಆ ಪ್ರಯೋಗವನ್ನು ನಾವು ಮಾಡಿದ್ರೆ ನಮಗೆ ಬೇಕಾಗಿರುವ ಅಂಶಗಳೇನಪ್ಪ ಅಂದ್ರೆ, ಒಂದು ಏನೇನು ಬೇಕು ಆ ವಸ್ತುಗಳು, ಪ್ರಯೋಗಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಥವಾ
ಯುಟೆನ್ಸಿಲ್ ಸಾಮಗ್ರಿಗಳು ಯಾವ್ಯಾವ ಬೇಕು, ವಸ್ತುಗಳು ಏನೇನು ಬೇಕು. ಮೊದಲನೇದಾಗಿ ಅಯಸ್ಕಾಂತದ ಗುಣಗಳನ್ನು ತಿಳ್ಕೊಳ್ಳೋದ್ರಿಂದ ಒಂದು ನಮಗೆ ದಂಡಕಾಂತ ಅಥವಾ ಒಂದು ಕಾಂತ ಬೇಕು. ಆ ಕಾಂತವನ್ನು ಹಿಡಲಿಕ್ಕೆ ನಮಗೆ ಒಂದು ಪೇಪರ್ A4 ಶೀಟ್ ಅಂತ ಒಂದು ಪೇಪರ್ ಬೇಕು. ಕಬ್ಬಿಣದ ರಜೆಗಳು, ಅದಾದ್ಮೇಲೆ ಅದನ್ನ ಇಡ್ಲಿಕ್ಕೆ ನಮಗೆ ಒಂದು ಟೇಬಲ್ ಅಥವಾ ಒಂದು ಕ್ಲಿಪ್ ಬೋರ್ಡ್ ಅಥವಾ ಒಂದು ಕಾರ್ಡ್ ಬೋರ್ಡ್ ಇದ್ರೆ ಸಾಕು. ಇಷ್ಟು ಇದ್ರೆ ಸಾಕು. ಇದನ್ನ ನಾವು ಯಾವ ರೀತಿ ಜೋಡಿಸ್ಕೊಳ್ಳೋದು, ಹೀಗೆ ಒಂದು ಪೇಪರ್ನ ಇಟ್ಬಿಟ್ಟು ಆ ಪೇಪರ್ನ ಮಧ್ಯಭಾಗದಲ್ಲಿ ನಾವು ಒಂದು ಅಯಸ್ಕಾಂತವನ್ನ ಇಡೋಣ. ಅಯಸ್ಕಾಂತವನ್ನು ಇಟ್ಬಿಟ್ಟು ನಾವು ಅದರ ಸುತ್ತಲೂ ನಾವು ಕಬ್ಬಿಣದ ರಜೆಗಳನ್ನು ನಾವು ಮೇಲೆ ಹಾಕ್ತಾ ಅದನ್ನು ನಿಧಾನವಾಗಿ ನಾವು ಇಲ್ಲಿ ಈ ಕಡೆ 4 ಕಡೆಗಳಲ್ಲ ಸ್ವಲ್ಪ ತಾಡಿಸೋದು ಅಥವಾ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಆವಾಗ ನಾವು ನೀಟಾಗಿ ಈ ರೀತಿ ಹೊಂದ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಅದನ್ನು ಗಮನಿಸ್ತಾ ಬಂದಾಗ ಏನಾಗುತ್ತೆ, ಆ ಬಲರೇಖೆಗಳು ಧ್ರುವ ಪ್ರದೇಶಗಳಲ್ಲಿ ಅಧಿಕವಾಗಿರುತ್ತೆ, ಪಾರ್ಶ್ವಪದಗಳಲ್ಲಿ ಕಡಿಮೆ ಇರುತ್ತೆ. ಇದರಿಂದ ಆಕರ್ಷಣ ಶಕ್ತಿ ಧ್ರುವ ಪ್ರದೇಶಗಳಿಗೆ ಅಧಿಕ ಅಂತ ನಾವು ಹೇಳ್ಬೋದು. ಸರಿ, ಇದರಲ್ಲಿ ನಮ್ಗೆ ದಿಕ್ಕನ್ನು ಗುರುತಿಸ್ಲಿಕ್ಕೆ ಅಂತ ಗೊತ್ತಾಯ್ತಾ ಅಲ್ವಾ? ದಿಕ್ಕನ್ನು ಗುರುತಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ದಂಡಕಾಂತ ಪೇಪರ್ನ ಜೊತೆಗೆ ನಾವೇನ್ ಮಾಡ್ತೀವಿ, ದಿಕ್ಸೂಚಿಯನ್ನ ಬಳಕೆ ಮಾಡ್ಕೊಳ್ತೀವಿ. ಆ ದಿಕ್ಸೂಚಿಯನ್ನ ಬಳಕೆ ಮಾಡ್ಕೊಳ್ಳೋ ಮುಖಾಂತರ ಹೇಗೆ ನಾವು ಕಾಂತೀಯ ಬಲರೇಖೆಗಳನ್ನು ಗುರುತಿಸ್ತೀವಿ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಬರೋಣ. ಆಸ್ ಯೂಶುವಲ್ ಅದೇ ಥರ ನಾವು ಮಾಡ್ತೀವಿ. ನಮ್ಮ ಕೀಪು ಬೋರ್ಡ್ಗೆ ಅಥವಾ ನಮ್ಮ ಪ್ಲೈವುಡ್ಗೆ ಒಂದು ಹಾಳೆಯನ್ನು ಇಟ್ಬಿಟ್ಟು ಅಗಲಾರದಂತೆ ಹಾಳೆಯನ್ನು ಇಟ್ಬಿಟ್ಟು ಅದರ ಮಧ್ಯಭಾಗದಲ್ಲಿ ಒಂದು ಅಯಸ್ಕಾಂತವನ್ನು ಇಡೋದು. ಅಯಸ್ಕಾಂತದ ಭಾಗವನ್ನು ನಾವು ಗುರುತಿಸ್ಕೊಳ್ಳೋದು ಪೆನ್ಸಿಲ್ನ ಮುಖಾಂತರ ಗುರುತಿಸ್ಕೊಳ್ಳೋದು. ಸ್ವಲ್ಪ ಪೆನ್ಸಿಲ್ ಬೇಕು, ರಬ್ಬರ್ ಬೇಕು, ಅವನ್ನ ಗುರುತಿಸ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ಸೂಚಿಕಾಂತವನ್ನು ತಗೊಳ್ಳೋದು. ನಮಗೆ ಗೊತ್ತಿದೆ, ಒಂದು ಅಯಸ್ಕಾಂತವನ್ನು ಸ್ವತಂತ್ರವಾಗಿ ತೂಗ್ಬಿಟ್ರೆ ಅದು ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ನಿಲ್ಲುತ್ತೆ ಅಲ್ವಾ? ಇದು ಉತ್ತರ ದಕ್ಷಿಣದ ಕಡೆ ಇರುತ್ತೆ, ಇದು ದಕ್ಷಿಣ ಉತ್ತರದ ಭೂಮಿಯ ಉತ್ತರದ ಕಡೆ ಇಲ್ಲ. ಸೊ ಈಗ ನಾವು ಇಲ್ಲಿ ಒಂದು ಸೂಚಿಕಾಂತವನ್ನ ಹತ್ತಿರಕ್ಕೆ ತರ್ತೀವಿ. ಈ ಸೂಚಿಕಾಂತವನ್ನ ಹತ್ತಿರಕ್ಕೆ ತಂದಾಗ ಅದರ ದಿಕ್ಕು ಯಾವ ಕಡೆಗೆ ವಿಚಲನೆ ಆಗಿರುತ್ತೆ ಆ ವಿಚಲನೆ ಆದ ಕಡೆಗೆ ಒಂದು ಚುಕ್ಕಿಯನ್ನು ಇಡೋದು. ನಂತರ ನಾವೇನ್ ಮಾಡ್ತೀವಿ, ಆ ಸೂಚಿಕಾಂತವನ್ನ ಇಲ್ಲಿಂದ ತೆಗೆದುಬಿಟ್ಟು ಎಲ್ಲಿ ಪಾಯಿಂಟ್ ಮಾಡಿದ್ರೆ ಆ ಪಾಯಿಂಟ್ನ ಮೇಲಕ್ಕೆ ಇಡೋದು. ಇಟ್ಟ ತಕ್ಷಣ ಆ ಸೂಚಿಕಾಂತದ ದಿಕ್ಕು ಯಾವ ಕಡೆಗೆ ಬಾಗಿರುತ್ತೆ ದಿಕ್ಕು ತೋರಿಸಿದ್ರೆ ಅದನ್ನ ಗುರುತಿಸ್ಕೊಳ್ಳೋದು. ಮತ್ತೆ ಅದನ್ನು ತೆಗೆದು ಮುಂದಕ್ಕಿಡೋದು. ಮುಂದಕ್ಕಿಟ್ಟಾಗ ಅದು ಯಾವ ಕಡೆ ತೋರಿಸುತ್ತೆ ಅಲ್ಲಿ ಗುರುತಿಸ್ಕೊಳ್ಳೋದು. ಈ ರೀತಿ ಮಾಡ್ತಾ ಬಂದಾಗ ಅದು ಉತ್ತರದಿಂದ ಶುರುವಾಗಿ ದಕ್ಷಿಣದ ಕಡೆಗೆ ಬಂದು ಕೊನೆಗೊಂಡಿರುತ್ತೆ. ಉತ್ತರದಿಂದ ಶುರುವಾಗಿ ದಕ್ಷಿಣದ ಕಡೆಗೆ ಬಂದು ಕೊನೆಗೊಂಡಿರುತ್ತೆ ಅಲ್ವಾ? ನೋಡಿ, ಈ ಕಾಂತೀಯ ಬಲರೇಖೆಗಳು ಯಾವಾಗಲೂ ಕೂಡ ಏನಾಗಿದೆ, ಉತ್ತರದಿಂದ ಶುರುವಾಗಿ ದಕ್ಷಿಣದ ಕಡೆಗೆ ಬಂದು ಕೊನೆಗೊಂಡಿದೆ. ಕಾಂತೀಯ ಬಲರೇಖೆಗಳ ಮತ್ತೊಂದು ಗುಣ ಏನಲ್ವಾ, ಅವು ಯಾವಾಗಲೂ ಸಮಾಂತರವಾಗಿ ಚಲಿಸ್ತವೆ ಹೊರತು ಒಂದಕ್ಕೊಂದು ಅಡ್ಡ ಹಾಯುವುದಿಲ್ಲ. ಈಗ ನಾವು ಹೇಳ್ತಾ ಇದ್ವಿ, ಯಾವಾಗಲೂ ಸಜಾತಿ ಧ್ರುವಗಳು ವಿಕಸಿಸುತ್ತವೆ. ಈಗ ಸಪೋಸ್ ನಾನು ಇಲ್ಲಿಗೆ ಒಂದು ನಾರ್ತ್ ಅಥವಾ ನಾರ್ತ್ ಪೋಲ್ ಅನ್ನು ತಂದ್ರೆ ಇಲ್ಲಿಂದ ಏನಾಗುತ್ತೆ, ಇದು ಬಲರೇಖೆಗಳು ಈ ಕಡೆ ಹೋಗುತ್ತೆ, ಇದು ಬಲರೇಖೆಗಳು ಈ ಕಡೆ ಹೋಗೋದ್ರಿಂದ ಎರಡು ಕೂಡ ದಬ್ಬುತ್ತೆ. ಅದೇ ಬದಲಾಗಿ ನಾನು ಒಂದು ದಕ್ಷಿಣದ ಧ್ರುವವನ್ನು ತಂದರೆ ಉತ್ತರದ ಕಡೆಯಿಂದ ಬಂದಂಥ ಕಾಂತೀಯ ಬಲರೇಖೆಗಳು ಕೂಡ ಹೀಗೆ ಬರ್ತಾ ಇರುತ್ತೆ, ಇದು ಕೂಡ ಹೀಗೆ ಹೋಗ್ತಾ ಇರುತ್ತೆ. ಎರಡು ಕೂಡ ಪರಸ್ಪರ ಒಟ್ಟಿಗೆ ಸೇರ್ಕೊಂಡು ಒಂದು ಆಕರ್ಷಣೆ ಬರುತ್ತೆ. ಇದು ವಿಜಾತೀಯ ಧ್ರುವಗಳು ಆಕರ್ಷಣೆಗೆ ಮತ್ತು ಸಜಾತೀಯ ಧ್ರುವಗಳು ವಿಕರ್ಷಣೆಗೆ ಕಾರಣ. ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾಂತೀಯ ಬಲರೇಖೆಗಳನ್ನು ಗುರುತಿಸಲಿಕ್ಕೆ ಒಂದು ಸಣ್ಣದಾದಂಥ ಒಂದು ಪ್ರಯೋಗವನ್ನು ಮಾಡೋಣ. ಆ ಪ್ರಯೋಗಕ್ಕೆ ನಮಗೆ ಬೇಕಾಗಿರುವಂಥ ಸಲಕರಣೆಗಳು, ವಸ್ತುಗಳು ಯಾವುವು, ಒಂದು ದಂಡಕಾಂತ, ಒಂದು ಪೇಪರ್ ಶೀಟ್, ಕಬ್ಬಿಣದ ರಜೆಗಳನ್ನು ಸಹಜವಾಗಿ ಬಲರೇಖೆಗಳನ್ನು ಗುರುತಿಸಲಿಕ್ಕೆ, ಅದರ ದಿಕ್ಕನ್ನು ಸಹಿತ ಗುರುತಿಸಲಿಕ್ಕೆ ನಾವು ರಜೆಗಳ ಬದಲಾಗಿ ದಿಕ್ಸೂಚಿಯನ್ನು ಮತ್ತು ಅದನ್ನು ಗುರುತಿಸಲಿಕ್ಕೆ ಒಂದು ಶಾರ್ಪ್ ಮಾಡ್ಕೊಂಡಿರುವಂಥ ಒಂದು ಪೆನ್ಸಿಲ್ ಮತ್ತು ಎರೇಸರ್ನ ಸಹಾಯವನ್ನು
ಪಡ್ಕೊಳ್ತೀವಿ. ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾವು ಈಗ ಒಂದು ಪ್ರಯೋಗದ ಮುಖಾಂತರ ನಾವು ತೋರಿಸ್ತಾ ಬರೋಣ. ಈಗ ಒಂದು ಪ್ರಯೋಗವನ್ನು ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾವು ನೋಡ್ತಿರೋದು 4 ಸೂಜಿ ಕಾಂತಗಳನ್ನ ಇಟ್ಟಿದ್ದೀನಿ. ಈಗ ನನ್ನ ಕೈಯಲ್ಲಿ ಏನಿದೆ, ದಂಡಕಾಂತ ಇದೆ. ದಂಡಕಾಂತನ ತೆಗೆದುಕೊಂಡು ನಾನು ಅವುಗಳ ಹತ್ರ ಬಂದಾಗ ಅದೇನಾಗಬೇಕು, ವಿಚಲನೆ ಹೊಂದಬೇಕು. ವಿಚಲನೆ ಅಂದರೆ ತನ್ನ ದಿಕ್ಕನ್ನು ಏನು ಮಾಡಬೇಕು, ಬದಲಾಯಿಸಬೇಕು. ಆಗುತ್ತಿಲ್ವಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇ ಎದುರು ತೊಗೊಂಬಂದು ಏನಾಯಿತು, ಬದಲಾವಣೆ ಆಗ್ತಿದೆ. ನೋಡಿ, ಎರಡನೇ ಹತ್ರ ಬರ್ತಾ ಇದೆ, ಇದು ಕೂಡ ಬದಲಾವಣೆ ಆಗ್ತಾಯಿದೆ. ನೋಡಿ, ಇದು ಮಧ್ಯಕ್ಕೆ ಇಡ್ತೀನಿ, 4 ಒಂದೇ ಏಕಕಾಲದಲ್ಲಿ ತಿರುಗಕ್ಕೆ ಸ್ಟಾರ್ಟ್ ಆಗ್ತದೆ. ಗೊತ್ತಾಯ್ತಲ್ಲ? ಅಂದರೆ ಅದರದ್ದು ದಿಕ್ಕನ್ನು ಏನಕ್ಕೆ ಮಾಡ್ತಾ ಇದ್ದೀನಿ, ಬದಲಾಯಿಸ್ತಾ ಇದ್ದೀನಿ. ನೋಡಿ, ಅಂದರೆ ಇದ್ರ ಪ್ರಕಾರ ಏನಾಗುತ್ತೆ ಅಂದರೆ, ಒಂದು ಕಾಂತಕ್ಷೇತ್ರ ಇರುವಂತಹ ದಿಕ್ಕಿನಲ್ಲಿ ಮತ್ತೊಂದು ದಂಡಕಾಂತ ಏನಾದ್ರೂ ಅಥವಾ ಕಾಂತವನ್ನು ನಾನೇನಾದ್ರು ತೆಗೆದುಕೊಂಡು ಬಂದ್ವಿ ಅಂತಂದರೆ ಅದು ತನ್ನ ದಿಕ್ಕನ್ನು ಏನು ಮಾಡುತ್ತೆ, ಬದಲಾಯಿಸುತ್ತೆ ಅನ್ನೋದನ್ನು ನಾವು ಇದ್ರ ಮುಖಾಂತರ ತಿಳ್ಕೊಬೋದು. ಮಧ್ಯಭಾಗಕ್ಕೆ ಹಾಕಪ್ಪ. ನಂತರ ನೋಡಿ, ಈ ರೀತಿ ಜಸ್ಟ್ ಟಚ್ ಕೊಡಬೇಕು. ಆಯ್ತಲ್ಲ? ನೋಡಿ, ಕಾಂತೀಯ ಬಲರೇಖೆಗಳು ಹೆಂಗೆ ಹೋಗ್ತಾ ಇದ್ದಾವೆ ಅಂತ.